ನೀವು ಬಕ್ರೀದ್ಗಂತ ಸಾಕೋ ಟಗರು ಈ ಥರ ಒಂದೇ ನಾಸಿ ಕಲರ್ ಇರೋದಕ್ಕಿಂತ ಇಲ್ಲಿ ನೋಡ್ತಾ ಇರೋ ಥರ ಹಣೆ ಮೇಲೆ ಚುಕ್ಕೆ ಇದ್ದರೆ ಬೆಳ್ಳಿಗೆ ಆಕರ್ಷಣೀಯವಾಗಿರುತ್ತೆ. ಹಬ್ಬ ಇನ್ನೊಂದು 5-6 ತಿಂಗಳಿರಬೇಕಾದ್ರೆ ಮರಿನ ತಂದು ನನ್ನ ಅನುಭವದ ಪ್ರಾಮಾಣಿಕ ಮಾಹಿತಿಗಾಗಿ ಸ್ವಾಗತ. ನಾವು ಈ ಸತಿ ಒಂದು 5 ಟಗರುಗಳನ್ನ ಬಕ್ರೀದ್ ಹಬ್ಬಕ್ಕೆ ಮಾರಿದ್ವಿ. ಎಷ್ಟಕ್ಕೆ ಮಾರಿದ್ವಿ, ಮಾರಿದಾಗ ಔಟ್ ಲೈವ್ ತೂಕ ಏನಿತ್ತು, ಹಂಗಾದರೆ 1 kg ಲೈವ್ ತೂಕಕ್ಕೆ ಹಬ್ಬಕ್ಕೆ ಮಾರಿದಾಗ ಏನು ರೇಟ್ ಬಿತ್ತು, ಅದೇ ಮಾಮೂಲು ಟೈಮ್ನಲ್ಲಿ ಮಾರಿದಾಗ ಎಷ್ಟು ಬೀಳುತ್ತೆ. ಈ ಥರ ಇದ್ದಾಗ ಹಬ್ಬಕ್ಕಂತಂದು ಮೇಯಿಸೋದು ಅನುಕೂಲನ, ರಿಸ್ಕ್ ಎಷ್ಟಿರುತ್ತೆ, ಇದನ್ನೆಲ್ಲ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ನಾನಂತಂದಲ್ಲ, ನಾನು ಯಾವತ್ತೂ ಬಕ್ರೀದ್ಗೆ ಟಗರುಗಳನ್ನೇನು ಮೇಯಿಸಿಲ್ಲ. ನನ್ನ ತಮ್ಮ ಮುರಳಿ ಅಂತಂದು ಅವನು ಬಳ್ಳಾರಿ ಗಡ್ಡೆಯಿಂದ ಕೆಂಗೂರಿ ತಂದು ಬ್ಯಾಚ್ಗಳು 3 ತಿಂಗಳು ಮೇಯಿಸ್ತಾ ಇರ್ತಾನೆ. ಆದರೆ ಈ ಸತಿ ಅವನಿಗೆ ಏನು ಅನ್ನಿಸ್ತೋ ಏನೋ, ಬಕ್ರೀದ್ ಹಬ್ಬಕ್ಕೆ ಮೇಯಿಸೋಣ ಅಂತಂದು ಹಿಂದಿನ ಸತಿ ತಂದಿರೋಂಥ ಬ್ಯಾಚಿನಲ್ಲಿ ಒಂದು 4 ಟಗರನ್ನ ಚೆನ್ನಾಗಿರೋ ಸೆಲೆಕ್ಟ್ ಮಾಡಿಕೊಂಡು ಬಕ್ರೀದ್ಕಂತಂದು ಇಟ್ಕೊಂಡಿದ್ದಾನೆ. ಅದಕ್ಕೂ ಹಿಂದಿನ ಬ್ಯಾಚಿನಲ್ಲಿ ಒಂದೇ ಒಂದು ಚೆನ್ನಾಗಿ ಬೆಳವಣಿಗೆ ಆಗ್ತಾಯಿದೆ, ಕೊಂಬನಾಣ್ಯ ಚೆನ್ನಾಗಿದೆ ಅಂತಂದು ಅದ್ರನ್ನೂ ಇಟ್ಕೊಂಡಿದ್ದ. ಹೀಗಾಗಿ 5 ಪ್ರಾಣಿಗಳನ್ನ ಬಕ್ರೀದ್ಗಂತಂದೇ ಬೆಳೆಸಿ ಮಾರ್ದ. ಅವನು ನನ್ನ ತಮ್ಮ ಆಗಲಿಕ್ಕೆ ಈ ಸಾಕಾಣಿಕೆಯನ್ನು ನಾನು ನಿಕಟವಾಗಿ ನೋಡ್ತಿರ್ತೀನಿ. ಜೊತೆಗೆ ಹಬ್ಬದಲ್ಲೂ ಕೂಡ ಇಟ್ಲು ಮಾರೋವಾಗ ಸಂತೆಗಳಿಗೆ ನಾನು ಹೋಗಿದ್ದೀನಿ. ಏಕೆ ಅಂತಂದರೆ ಎಷ್ಟಕ್ಕೆ ಹೋಗುತ್ತೆ ಅನ್ನೋ ಕುತೂಹಲ ಒಂದಾದರೆ, ಅದು ಯಾವ ಲೈವ್ ವೇಟ್ನಲ್ಲಿದ್ದು ಏನು ರೇಟ್ಗೆ ಹೋಯ್ತು ಅನ್ನೋದನ್ನ ನಿಮಗೂ ತಿಳಿಸಿದರೆ, ಮಾಹಿತಿ ಕೊಟ್ಟರೆ ಯಾರಾದರೂ ಸಾಕಬೇಕನ್ನೋರಿಗೆ ಅನುಕೂಲ ಅಂತಂದು ನಾನು ಯೂಟ್ಯೂಬ್ ಮೆಂಟ್ಲಿರುತ್ತಲ್ಲ, ಅದೂ ಒಂದು ಉದ್ದೇಶ ಇಟ್ಕೊಂಡು 2 ಸಂತೆಗಳಿಗೂ ನಾನು ಹೋಗಿ ಈ ಟಗರುಗಳನ್ನ ನಾವೇ ಖುದ್ದು ಮಾರಿದ್ದೀವಿ. ಅದರ ವರದಿ ಎಲ್ಲ ನಾನು ನಿಮಗೆ ಈಗ ಅದರ ಮಾಹಿತಿಯನ್ನೆಲ್ಲ ನಿಮಗೆ ಕೊಡ್ತೀನಿ. ಯಾರಾದರೂ ಬಕ್ರೀದ್ ಹಬ್ಬಕ್ಕೆ ಸಾಕಬೇಕನ್ನೋರಿಗೆ ಈ ಮಾಹಿತಿ ಅನುಕೂಲ ಆಗುತ್ತೆ. ಯಾವ ಟೈಮ್ನಲ್ಲಿ ಮರಿಗಳು ತಂದು ಯಾವ ಟೈಮ್ನಲ್ಲಿ ಬೆಳೆಸಿಬಿಟ್ಟು ಯಾವ ಹಬ್ಬಗಳಿಗೆ ಮಾರಿಬಿಟ್ರೆ ನಮಗೆ ಎಷ್ಟು ಮಾತ್ರ ಗಿಟ್ಟುತ್ತೆ ಅನ್ನೋದನ್ನೆಲ್ಲ ನಿಮಗೆ ಸ್ಫೂರ್ತಿ ಆಗೋಕ್ಕೆ ಅಥವಾ ವಾಸ್ತವ ತಿಳಿಯೋದಕ್ಕೆ ಈ ವಿಡಿಯೋ ನೋಡಿದ್ರೆ ಸಾಕು ಅಂತಂದು ನಾನಂತೂ ಭಾವಿಸಿದ್ದೀನಿ. ಓಕೆ, ಈಗ ನಾನು ಇಲ್ಲಿ ನಿಮಗೆ ಚಿತ್ರದಲ್ಲಿ ತೋರಿಸ್ತೀನಿ ನೋಡಿ. ಈ ಟಗರು 2 ಬ್ಯಾಚಿನ ಹಿಂದೆ ಇಟ್ಕೊಂಡಿದ್ದು, ಅಂದರೆ ಸುಮಾರು 10 ತಿಂಗಳ ಕೆಳಗಡೆ ಮರಿ ತಂದಾಗ ಅದು 5 ತಿಂಗಳು 4-5 ತಿಂಗಳು ಮರಿ ಮಾರಿದಾಗ ಅದರ ವಯಸ್ಸು ಬಂದುಬಿಟ್ಟು ಸುಮಾರು 14 ತಿಂಗಳು ಅಂತಂದು ಹೇಳ್ಬೋದು. ಅವನ ಹತ್ರ ಸುಮಾರು 10 ತಿಂಗಳಿದ್ದೈತೆ. ಇದನ್ನ ಮಾರಿದ್ದೆಷ್ಟಕ್ಕೆ ಗೊತ್ತಾ? 42,000ಕ್ಕೆ. ಅದರ ಲೈವ್ ವೆಯ್ಟ್ ಆಗಿ ಏನಿತ್ತು ಅಂತಂದರೆ 70 kg ಇತ್ತು. ಇದನ್ನು ಮಾರಿದ್ದು ಎಲ್ಲೂ ಅಂತಂದರೆ ಮತ್ತೆ ಅದೇ ಸಿಂಧನೂರು ಸಂತೆಯಲ್ಲಿ. ಒಂದರನ್ನೇ ಹಾಕ್ಕೊಂಡು ಹೋಗೋಕ್ಕಾಗೋದಿಲ್ಲ. ಯಾರೋ ಕೆಲವರು ಮರಿಗಳ ತರಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ ಇವನಿಗೆ ಪರಿಚಯದವ್ರಿಗೆ ಅವ್ರ ಜೊತೆಯಲ್ಲಿ ಇವನು ಈ ಒಂದರನ್ನೂ ಹಾಕ್ಕೊಂಡು ಹೋಗಿದ್ದಾನೆ. ಇದಕ್ಕೆ ನಾನು ಮಾರಾಟಕ್ಕೆ ಹೋಗಿರಲಿಲ್ಲ. ಅಲ್ಲಿ 42,000ಕ್ಕೆ ಇದನ್ನು ಮಾರಿದ್ದಾನೆ. ಅವನು ಫುಲ್ಲು ಖುಷಿಯಿಂದ ಅಲ್ಲಿಂದಲೇ ನನಗೆ ಫೋನ್ ಮಾಡಿ 42,000ಕ್ಕೆ ಮಾರಿದ್ದೀನಿ ಅಂತಂದು ಹೇಳ್ದ. ಏಕೆ ಅಂತಂದರೆ ಇಲ್ಲಿ ದಳ್ಳಾಳಿಕಾರರೆಲ್ಲ ಬಂದುಬಿಟ್ಟು 30ಕ್ಕೆ ಕೊಡ್ತೀಯ, 30ರೊಳಗೆ ಹೇಳು ಅಂತಂದೆಲ್ಲ ಹೇಳ್ತಿದ್ರಂತೆ. ನೋಡೋಣ ಅಂತಂದು ಅಲ್ಲಿಗೆ ಹಾಕ್ಕೊಂಡು ಹೋಗಿದ್ದಾನೆ. 42,000ಕ್ಕೆ ಮಾರಾಟ ಆಗಿದೆ. ಅಂದರೆ 70 kg ಇರುವಂಥದ್ದು 42,000ಕ್ಕೆ ಮಾರಾಟ ಆಗಿದೆ. ಅಲ್ಲಿಗೆ ಲೈವ್ ವೆಯ್ಟ್ ಏನು ಬಿತ್ತು ಅಂತಂದು ನಾವು ನೋಡೋಣ. 42 ಡಿವೈಡೆಡ್ ಬೈ 70 ಅಂದರೆ 600 ರೂಪಾಯಿ ಲೈವ್ ವೆಯ್ಟ್ ಬಿತ್ತು. ಅಕಸ್ಮಾತ್ ಇಲ್ಲಿ ಮಾರಿದರೆ ಎಷ್ಟಕ್ಕೆ ಹೋಗ್ತಿತ್ತು ಅಮ್ಮಮ್ಮ ಅಂತಂದರೆ ಒಂದು 32,000ಕ್ಕೆ ಹೋಗ್ತಾಯಿತ್ತು. 30ರೊಳಗೆ ಹೇಳು ಅಂತ ಇದ್ರಂತೆ. ಹಂಗೂ ಹಿಂಗೂ ಕಿತ್ತಾಡಿದರೆ 32,000ಕ್ಕೆ ಹೋಗ್ತಾಯಿತ್ತು. ಅಂದರೆ ಅಲ್ಲಿ ಬಂದು 42,000ಕ್ಕೆ ಅಂದರೆ 10,000 ಉಳಿತಾಯ ಆಗಿದೆ. ಮಾಮೂಲು ಟೈಮ್ನಲ್ಲಿ ಮಟನ್ ರೇಟ್ನಲ್ಲಿ ಒಂದು ವೇಳೆ ಅಷ್ಟು ತೂಕ ಇರೋದು 70 kg ಇರೋದು 450 ಲೆಕ್ಕ ಹಾಕ್ಕೊಂಡು ಬಿಟ್ಟರೆ ಈಗಿನ
ಅಷ್ಟೇ ಒಂದು 32,000 ಆಗುತ್ತೆ. ಒಂದು 10,000 ಹೆಚ್ಚು ಹೋದಂಗಾಯಿತು. ಓಕೆ, ಇದೊಂದರಿಂದ. ಇನ್ನು ಆಮೇಲೆ ನೀವಿಲ್ಲಿ ನೋಡ್ತಾ ಇದ್ದೀರಿ ನೋಡಿ, ಇವೊಂದು 4. ಈ 4 ಕೂಡ ಅಲ್ಲೇ ರೇಟ್ ಚೆನ್ನಾಗಿ ಹೋಗ್ತಾಯಿದೆ ಸಿಂಧನೂರಿನಲ್ಲೇ. ಅಲ್ಲಿಗೆ ಹಾಕ್ಕೊಂಡು ಹೋಗೋಣ ಅಂತಂದಿದ್ದ, ಆದರೆ ಆ 4 ತಗೊಂಡೋಗೋಕ್ಕಾಗಲಿಲ್ಲ, ಯಾರೂ ಸಿಗಲಿಲ್ಲ ಅಂತಂದು ಅವನು ಪಾವಗಡ ಸಂತೆಗೆ ಹೋಗೋಣ ಅಂತಂದು ಹೊರಟ. ನಾನು ಹೋಗಿದ್ದೆ. ಆಗ ಪಾವಗಡ ಸಂತೆಯಲ್ಲಿ ಈ 4ಕ್ಕೆ ಒಂದಕ್ಕೆ ಬಂದು 32,000 ತನಕ, 33,000 ತನಕ, ಆಮೇಲೆ 34,000 ತನಕ ಬಂದರು. ಆದರೂ ಇವನು ಟೈಟಾಗೇ ಇದ್ದ, ಇನ್ನೂ ನೋಡೋಣ ಇನ್ನೂ ಹೆಚ್ಚುತ್ತಾರೇನೋ ಅಂತಂದು. ಸಂತೆ ಪೂರ್ತಿ ಟೈಮ್ ಆಗೋದ್ರೂ ಕೂಡ ಇನ್ನೂ ಕಡಿಮೆ ಕೇಳೋಕ್ಕೆ ಶುರು ಮಾಡಿಬಿಟ್ರು. ಅಷ್ಟಕ್ಕೆ ಕೊಡೋಣ, ಇನ್ನೊಂದು 1,000 ಬಂದರೆ ಕೊಡೋಣ ಅಂತಂದು ಅಂದ್ಕೊಂಡಿರ್ಬೇಕಾದ್ರೆ ಅಲ್ಲಿಗೆ ವ್ಯಾಪಾರ ನಿಂತೋಗ್ಬಿಡ್ತು. ಟೈಮ್ ಆಗೋಯ್ತು. ವಾಪಸ್ ಬಂದ್ವಿ ಪಾವಗಡದಿಂದ. ಇದು ಬಕ್ರೀದ್ ದಿನ 2 ಸಂತೆ ಇದೆ ಅನ್ನಬೇಕಾದ್ರೆ ವಾಪಸ್ ಬಂದಿದ್ದು. ಇನ್ನೂ ಒಂದು ಸಂತೆ ಇದೆಯಲ್ಲ, ನೋಡೋಣ ಬಿಡು ಅನ್ನೋ ಧೈರ್ಯಕ್ಕೆ, ಜೊತೆಗೆ ಯಾರಾದರೂ ಸಿಂಧನೂರಿಗೆ ಸಿಕ್ಕಿಬಿಟ್ರೆ ಸಿಂಧನೂರಿಗೆ ಹೋಗ್ಬಿಡೋಣ, ಅಲ್ಲಿ ರೇಟ್ ಚೆನ್ನಾಗಿ ಹೋಗ್ತಾ ಇದೆ ಅಂತಂದು ಹೇಳಿಬಿಟ್ಟು ಅವನು ಅಲ್ಲಿ ಕೊಡೋಕೆ ಒಪ್ಪಲಿಲ್ಲ. ನಾನು ಅಲ್ಲಿಗೂ ಹೋಗಲಿ ಬಿಡು ಅಂತಂದೆ. ಇಲ್ಲಣ್ಣ, ಸಿಂಧನೂರಿಗೆ ಹೋದರೆ ಇನ್ನೂ ರೇಟ್ ಸಿಗುತ್ತೆ ಅಂತಂದು ವಾಪಸ್ ಬಂದ. ಯಾರೋ ಮರಿಗಳವರು ಹೋಗ್ತಾರಂತೆ, ಅವ್ರ ಜೊತೆಯಲ್ಲಿ ಹೋಗೋಣ ಅಂತಂದು. ಹಂಗೆ ಬಂದಾಗ ಇನ್ನೇನು ಹೊರಡಬೇಕು ಅನ್ನೋವಾಗ ಅವರು ಕೈ ಕೊಟ್ಬಿಟ್ರು. ಮತ್ತೆ ಪಾವಗಡ ಸಂತೆನೇ ಇನ್ನಲ್ಲ ಕೊನೆ ಅಂತಂದಾಗ್ಬಿಟ್ಟು ಪುನಃ ಪಾವಗಡ ಸಂತೆಗೆ ಬಂದ್ವಿ. ಆವತ್ತು ನಾನು ಹೋದೆ. ಆವತ್ತು ಸುಮಾರು ವ್ಯಾಪಾರಗಳೆಲ್ಲ ಕಿತ್ತಾಡಿದ್ರು. ಬರೀ 30, 32, 33 ಅಂದ್ಕೊತಾನೇ ಇದ್ದರು. ಕೊನೆಗೆ ಇನ್ನು ಈ ಸಂತೆ ಬಿಟ್ಟರೆ ಇನ್ನಾಗೋದಿಲ್ಲ, ಬೇರೆ ಟೈಮ್ನಲ್ಲಿ ಮಾರೋದಿಲ್ಲ ಅಂತಂದು ಏನು ಮಾಡಿಬಿಟ್ವಿ ಅಂತಂದರೆ 34,000ಕ್ಕಿಂತ ಸ್ವಲ್ಪ ಕಡಿಮೆ, ಒಂದು 200-300. ಅಂದರೆ ಹಿಂದಿನ ಸಂತೆ ಏನು ಕೇಳಿದ್ರು ಅದಕ್ಕಿಂತ ಇನ್ನೂ ಸ್ವಲ್ಪ 4ರಿಂದ 1,000 ರೂಪಾಯಿ ಕಡಿಮೆ ಆಯಿತು. ಆದರೂ ಪರವಾಗಿಲ್ಲ ಅಂತ ಅವ್ರನ್ನ ಕೊಟ್ಟಾಕ್ಬಿಟ್ವಿ. ಯಾಕೆಂದರೆ ವ್ಯಾಪಾರದ ರೀತಿ ನೀತಿ ನಮ್ಮ ಆಸೆ ಎಲ್ಲಿಗೋ ಇರುತ್ತೆ. ಒಂದು ಅಂದಾಜು ಬೆಲೆ ನಮಗೆ ಏನಿರುತ್ತೋ ಅದು ಬಂದಾಗ ಎಳೆದಾಕ್ಬಿಡ್ಬೇಕು, ಇಲ್ಲಾಂದರೆ ರಿಸ್ಕ್ ಆಗುತ್ತೆ. ನೋಡಿ, ಇನ್ನೊಂದು ಸಂತೆಗೆ ಹೋಗಿದ್ದು, ಆಮೇಲೆ ಮತ್ತೆ ಗಾಡಿ ಮಾಡಿಕೊಂಡು ಅದಕ್ಕೊಂದು 1,200 ರೂಪಾಯಿ ಕೊಟ್ಟಿದ್ದು. ಅಕಸ್ಮಾತ್ ಸಂತೆಗೆ ಹೋಗಿ ಬಂದಾಗ ಆ ಮಂದೆಗಳ ಜನಜಂಗುಳಿಯಲ್ಲಿ ಏನಾದರೂ ಕಂಟಾಮಿನೇಷನ್, ಏನಾದರೂ ರೋಗ ಆದರೆ ಅದು ತೊಂದರೆ ಆಗುತ್ತೆ. ಅದರಲ್ಲಿಂದ ಕೊಟ್ಟಾಕಿಬಿಡಬೇಕು. ಒಂದೊಂದು ಸತಿ ಏನಾಗುತ್ತೆ ಅಂತಂದರೆ ಇನ್ನೂ ಹತ್ತಿ ಬರ್ತಾರೆ ಅಂತ ನಾವು ಕಾಯ್ತಾ ಇರಬೇಕಾದ್ರೆ ಬರಲಿಲ್ಲ ಅಂದರೆ ಆಗ ನಾವೇ ಅವ್ರನ್ನ ಮತ್ತೆ ಬಂಗೋಗ್ಬೇಕಾಗುತ್ತೆ. ಹಂಗಾದಾಗ ಇನ್ನೂ ಕಡಿಮೆ ಕೇಳ್ತಾರೆ. ಅದರಲ್ಲಿಂದ ವಾಪಸ್ ಬಂದ್ವಿ. ಯಾಕೆ ಅಂತಂದರೆ ಇನ್ನೊಂದು ಸಂತೆ ಇದೆ ಅಂತಂದೊಂದು ಸಿಂಧನೂರಿಗೆ ಹೋಗೋಣ, ಅಲ್ಲಿ 1ನೇ ಟಗರು ಚೆನ್ನಾಗಿ ಹೋಗಿತ್ತಲ್ಲ ರೇಟು ಅಂತಂದು ಮತ್ತೆ ಹೋಗೋಣ ಅಂದ್ಕೊಂಡ್ರೆ ಅಲ್ಲಿ ಸಾಧ್ಯವಾಗಲಿಲ್ಲ. ಕೊನೆಗೆ ಪಾವಗಡಕ್ಕೆ ಬಂದು ಮತ್ತೆ ಮಾರಿದ್ವಿ. ಯಾರೋ ಹಿಂದೂಪುರದವರಂತೆ, ಪಕ್ಕದಲ್ಲಿ ಆಂಧ್ರದವರು, ಔಟ್ಲನ್ನ ತಗೊಂಡ್ರು. ರೇಟು ನಾನು ಆಗಲೇ ಹೇಳಿದಾಗ 34,000ನೇ ಅಂದ್ಕೊಳ್ಳಿ. ಚಿರಿಯೋದು ನೋಡಿದ್ದು 34,000ನೇ ಅಂದ್ಕೊಳ್ಳಿ. ಔಟ್ಲ ಅಂದಾಜು ವೆಯ್ಟ್, ಲೈವ್ ವೆಯ್ಟ್ ಏನಿತ್ತು ಅಂತಂದರೆ, ನಾನು ತೂಕ ಮಾಡಿದೆ. ಇಲ್ಲಿ ತೂಕ ಮಾಡಿರೋ ದೃಶ್ಯಾವಳಿನೂ ತೋರಿಸ್ತೀವಿ ನೋಡಿ. 1-2 ತೂಕ ಮಾಡಿದ್ವಿ. ಅಂದಾಜು ಅವು 65, 66, ಕೆಲವು 64 ಈ ಥರನೂ ಇದ್ದವು. ಒಟ್ಟಿನಲ್ಲಿ ಒಂದು 64 kg ಅಂತಂದು ಹೇಳ್ಬೋದು. ಲೈವ್ ವೆಯ್ಟ್ ಬಂದು 64 kg. ರೇಟ್ ಬಂದುಬಿಟ್ಟು 34 ರೂಪಾಯಿ. ಹಂಗಾದರೆ 34,000 ಡಿವೈಡೆಡ್ ಬೈ ಎಷ್ಟು? 64, 531 ರೂಪಾಯಿ ಬೀಳುತ್ತೆ kgಗೆ. ಬೇರೆ ಟೈಮ್ನಲ್ಲಿ ಆಗಿಬಿಟ್ರೆ ಸಾಮಾನ್ಯವಾಗಿ ಟಗರ್ ಮಟನ್ ಬಂದುಬಿಟ್ಟು ಒಂದು 450 ಅಂದ್ಕೋಬೋದು. ಓತ್ಗಳದಾದರೆ ಒಂದು 500 ಅಂದ್ಕೋಬೋದು. ಒಂದು 80 ರೂಪಾಯಿ ಹೆಚ್ಚಾಗಿ ಬಂದಂಗೆ ಇರಲಿ. ಟೋಟ್ಲಾಗಿ ಹೇಳೋದು ಅಂತಂದರೆ ಒಂದು 29,000ಕ್ಕೆ ಹೋಗ್ತಾಯಿತ್ತು ಒಂದೊಂದು ಬಂದು. ಏನು 64 kg ಇರೋವು 450 ರೂಪಾಯಿ ಅಂತ ಅಂದ್ಕೊಂಡ್ರೆ ಇಷ್ಟು ಹೆಚ್ಚು ಕಮ್ಮಿ 29,000ಕ್ಕೆ ಹೋಗಬೇಕಾಗಿತ್ತು. ಆದರೆ ಇಲ್ಲಿ ಹೋಗಿದ್ದೆಷ್ಟಕ್ಕೆ 34,000, ಅಂದರೆ ಒಂದು 5,000 ಹೆಚ್ಚಾಗೋದಂಗಾಯಿತು. ಒಂದೊಂದು ಪ್ರಾಣಿ 5,000 ಹೆಚ್ಚಾಗೋದಂಗಾಯಿತು. ಅಲ್ಲಿ ಸಿಂಧನೂರಲ್ಲಿ ಮಾಡಿದ್ದು ಒಂದು ಎಷ್ಟಕ್ಕೆ ಹೋಯ್ತು? 10,000, ಮಾಮೂಲಿಗಿಂತ 10,000 ಹೆಚ್ಚಾಗೋದಂಗಾಯಿತು. ಒಳ್ಳೆಯದೇ ಅಲ್ವಾ? ಹಂಗಾದರೆ ಬಕ್ರೀದ್ಗೆ ಮೇಯಿಸೋದು ಒಳ್ಳೆಯ ಲಾಭದಾಯಕನೇ ಅಲ್ವಾ? ಲಾಭದಾಯಕನೇ, ಮೇಯಿಸ್ಬೋದು. ಆದರೆ
ಇದರ ರಿಸ್ಕ್ ಏನು ಮಾಮೂಲಿ ಏನು ಇರೋದಿಲ್ವಾ ಅಂತಂದು ಅದನ್ನು ಈಗ ಮಾತಾಡ್ಕೊಳ್ಳೋಣ. ನನ್ನ ತಮ್ಮ ಮಾಡೋದೆಲ್ಲ ನೋಡ್ತಾ ಇದ್ದೆ. ಅವನು 3 ತಿಂಗಳಿಗೆ ಬ್ಯಾಚು ಅವೇನು ಇನ್ನೇನು ಹೊಡೆದಾಡ್ಕೊಳ್ತವೆ ಅನ್ನೋ ಟೈಮ್ಗೆ ಸ್ವಲ್ಪ ಅವಾಯ್ಡ್ ಮಾಡಿಬಿಟ್ಟು ಮಾರಾಕ ಬಿಡ್ತಿದ್ದ. ಏನು ಒಂದು 4-5 ತಿಂಗಳು ಮರಿ ತರೋದು, 7-8 ತಿಂಗಳು, 4-5 ತಿಂಗಳಿಂದ ಒಂದು 7-8 ತಿಂಗಳಿಗೆ ಮಾರಾಕ ಬಿಡ್ತಿದ್ದ. ಅಷ್ಟು ರಿಸ್ಕ್ ಆಗ್ತಾ ಇರಲಿಲ್ಲ. ಆದರೆ ಇವುಗಳನ್ನ ಯಾವಾಗಾದರೆ ಒಡ್ಕೊಳ್ಳೋ ಟೈಮ್ನಿಂದ ಆಮೇಲೆ ಈ ಕಡೆ ಒಂದು 4-5 ತಿಂಗಳು ಕಟ್ಟಾಕ ಮೇಯಿಸ್ಬೇಕಾಗುತ್ತೆ. ಆ ಕಟ್ಟಾಕಿದಾಗ ಏನೆಲ್ಲ ರಿಸ್ಕ್ ಆಗುತ್ತೆ ಅಂತಂದು ನಾನು ಹಿಂದಿನ ವಿಡಿಯೋದಲ್ಲಿ ಅದನ್ನೆಲ್ಲ ಹೇಳಿದ್ದೀನಿ. ಕಟ್ಟಾಕಿದಾಗ ಅದನ್ನೇ ಸಪ್ರೇಟ್ ನೋಡ್ಕೋಬೇಕಾಗುತ್ತೆ, ನೀರಿಡೋದು, ಇದನ್ನೆಲ್ಲನೂ ಒಂದೇ ಕಡೆ ಪ್ರಾಣಿ ಇದ್ದಾಗ ಅದಕ್ಕೆ ಏನಾದರೂ ಆರೋಗ್ಯ ತೊಂದರೆ ಆಗುತ್ತೆ ಅಂತಂದು ಆವಾಗವಾಗೆ ಹೊರಗಡೆ ಹಿಡ್ಕೊಂಡು ಹೋಗಬೇಕಾಗುತ್ತೆ. ಆ ಹೊರಗಡೆ ಹಿಡ್ಕೊಂಡು ಹೋಗೋದಾಗ ಅವು ಸ್ವಲ್ಪ ಪೊಕರಾಗಿದ್ದು ಬಿಟ್ಟು ಎಲ್ಲಾದರೂ ಕೊಂಬು ಪಂಬು ತಗಲ್ಸೋದು. ಇವನು ಕೂಡ ಒಂದು ಸತಿ ಗಾಯ ಆಗಿತ್ತು ಅಂತಂದು ಹೇಳ್ದ, ಹಿಂಗೆ ಕೊಂಬು ತಗಲ್ಸಿದ್ರೆ ಇಷ್ಟು ಹೆಚ್ಚು ಕಮ್ಮಿ ಒಂದೊಂದು ಸತಿ ಏನಾಗುತ್ತಂದರೆ ಇವಕ್ಕೆ ಏನು ಚೆನ್ನಾಗಿ ಒಂದೇ ಕಡೆ ಮೇಯ್ತ್ಬಿಟ್ಟು ಹೊರಟು ಮುಂಡೆವು ಹೆಂಗಂದರೆ ಹಂಗೆ ಕೊಂಬು ಆಡಿಸ್ತಾ ಇರುತ್ತೆ. ಅಕಸ್ಮಾತ್ ಬಿಟ್ಟುಬಿಟ್ಟಾಗ ನಾವು ಏನೋ ಕೆಲಸ ಮಾಡ್ತಿದ್ರೆ ಹಿಂದಿನಿಂದನೂ ಗುದ್ದುವಂಥದ್ದು ಕೂಡ ಇವುಟ್ಲಿಗೆ ಚೇಷ್ಟೆ ಆಗುತ್ತೆ, ನಮಗೆ ಪ್ರಾಣ ಹೋಗುತ್ತೆ ಅನ್ನೋದಕ್ಕೆ ಒಂದು ನಿದರ್ಶನ ಹೇಳ್ತೀನಿ. ನಮ್ಮೂರಲ್ಲೇ ಹನುಮಂತಪ್ಪ ಅಂತ ಒಬ್ಬರು, ಅವ್ರದ್ದು ಕುರಿನೂ ಇದೆ. ಟಗರ್ನ ಏನೋ ಮೋಜಾಗಿ ಸಾಕ್ಕೊಂಡಿದ್ರು. ಆತನಿಗೆ ಬಂದು ಒಳ್ಳೆ ಆಯ್ದ ಪೆಟ್ಟಿಗೆ ಆತನಿಗೆ ಗುದ್ದು ಬಿಟ್ಟಾಗ ಆತ ಟಗರು ಗುದ್ದೇ ಸತ್ತೋದ. ಇಂಥ ಪ್ರಮಾದಗಳು ಕೂಡ ಇರುತ್ತೆ. ಅದರಲ್ಲಿದ್ದ ಈ ಕಟ್ಟಿ ಮೇಯಿಸೋದಿದೆ ನೋಡಿ, ರಿಸ್ಕಿನೂ ಸ್ವಲ್ಪ ಜೋಪಾನನೂ ಮಾಡಬೇಕಾಗುತ್ತೆ. ನಾವು ಇಷ್ಟೆಲ್ಲ ಮಾಡಿಬಿಟ್ರೆಗಿನ ಬಕ್ರಿದ್ದಕ್ಕೆ 5-10 ಸಾವಿರ ಹೆಚ್ಚಾಗೆ ಮಾರ್ಬೋದು, ಒಳ್ಳೆಯ ಲಾಭಾಂಶನೇ. ಆದರೆ ಕಟ್ಟಿ ಮೇಯಿಸೋ ಕಡೆನೇ ನೀವು 20 ಮೇಯಿಸೋ ಕಡೆ ಅದೇ ಗೋಂದಲಿಗೆ ಅದೇ ಜಾಗದಲ್ಲಿ 50 ಮಾಡ್ಬೋದು, 50 ಮೇಯಿಸ್ಬೋದು. ರಿಸ್ಕ್ ಇರೋದಿಲ್ಲ. ಯಾವಾಗ ಕಟ್ಟಲು ರಿಸ್ಕ್ ಇರೋದಿಲ್ಲ. ನಾನು ಆಗಲೇ ಕೆಲವು ಕಡೆ ತೋರಿಸಿದ್ದೀನಲ್ಲ, ಕೇವಲ 10 ನಿಮಿಷದ ಕೆಲಸಕ್ಕೆ 10 ನಿಮಿಷ ಕೆಲಸ ಮಾಡಿಬಿಟ್ರೆ ಸಾಕಂತ ಗೋಂದಲಿಗೆ ಹಾಕೋದು. ಎಲ್ಲದಕ್ಕೂ ಸಾಮೂಹಿಕವಾಗಿ ಅಲ್ಲಿ ಆಹಾರ ಹಾಕ್ತೀವಿ, ಸಾಮೂಹಿಕವಾಗಿ ನೀರಿಡ್ತೀವಿ, ಬಗ್ಸ್ತವೆ, ಕುಡಿತಾವೆ, ತಿಂತಾವೆ. ಇದೇನು ಅಷ್ಟೊಂದು ರಿಸ್ಕ್ ಆಗೋದಿಲ್ಲ. ಯಾವಾಗ ಕಟ್ತೀವೋ ಆವಾಗ ರಿಸ್ಕ್ ಆಗುತ್ತೆ. ಜೊತೆಗೆ ನಾನು ಹೇಳ್ದಂಗೆ ಅವು ತುಂಬ ಪೊಕರಾಗಿರೋದ್ರಲ್ಲಿದ್ದ ಏನಾದರೂ ಅಪಾಯ ಮಾಡುವಂತಹ ಚಾನ್ಸಸ್ ಕೂಡ ಆಗುತ್ತೆ ಅಂತಂದಲ್ಲ, ನಾವು ಸ್ವಲ್ಪ ಮೈ ಮರೆತರೆ ಇಂತಹ ಇನ್ಸಿಡೆಂಟ್ಗಳೆಲ್ಲ ನಡೀಬೋದು. ಬಕ್ರಿದ್ದಕ್ಕೆ ಈ ಥರ ಬಕ್ರಿದ್ಗಂತಂದೆ ನೀವು ಮೇಯಿಸಿದಾಗ ಏನು ಮಾಡಬೇಕು ಅಂತಂದರೆ ಅವ್ರನ್ನ ಕಟ್ಟಬೇಕಾಗುತ್ತೆ, ಹುಷಾರಾಗಿ ನೋಡ್ಕೋಬೇಕಾಗುತ್ತೆ. ಆ ಕಟ್ಟುವಂಥ ಪ್ರಾಣಿ ಕೂಡ ನೀವು ಏನು 50, 60, 30 ಏನು ಬ್ಯಾಚ್ ತಂದಿರ್ತೀರೋ ಅದರಲ್ಲಿ ಸೆಲೆಕ್ಟೆಡ್ಡಾಗಿ ಏನು ಮಾಡಬೇಕು ಅಂತಂದರೆ ಒಂದೇ ಥರ ನಾಸಿ ಕಲರ್ ಇರೋ ಥರ ಇರೋದಕ್ಕಿಂತ ಈ ಥರ ಏನಾದರೂ ಅಟ್ರಾಕ್ಟಿವ್ ಆಗಿ ಅದೆಲ್ಲ ಒಂದು ಕಲರ್ ಇದ್ದರೆ ಹಣೆ ಮೇಲೆಯೇ ಒಂದು ಕಲರು, ಚುಕ್ಕೆನೋ ಪಕ್ಕೆನೋ ಏನಾದರೂ ಇರುವಂಥವು ಆಕರ್ಷಣೀಯವಾಗಿ ಕಾಣಿಸ್ತವೆ. ಯಾಕೆ ಆಕರ್ಷಣೀಯ ಕಾಣಿಸ್ಬೇಕು ಅಂತಂದರೆ ನಾನು ಆಗಲೇ ಹೇಳಿದಾಗೆ ಬಕ್ರಿದ್ಗೆ ಇವರಿಗೆ ಮಟನ್ ಅನ್ನೋದಕ್ಕಿಂತ ಆಕರ್ಷಣೀಯವಾಗಿರಬೇಕು, ಕೊಂಬೆಚ್ಚಾಗಿರಬೇಕು, ಅವು ಅಗ್ರೆಸಿವ್ ಆಗಿರಬೇಕು. ಇದನ್ನೆಲ್ಲ ಮನಸ್ಸಿನಲ್ಲಿಟ್ಕೊಂಡೇ ನಾವು ದೊಡ್ಡ ಬ್ಯಾಚಿನಲ್ಲಿ ಒಂದು 30%, 20% ಪ್ರಾಣಿಗಳನ್ನ ಟಗರ್ಗಳನ್ನ ತಗೊಂಡೇ ನಾವು ಅವ್ಗಳನ್ನ ಸಪರೇಟಾಗಿ ಕಟ್ಟಿ ಮೇಯಿಸಬೇಕಾಗುತ್ತೆ. ಇಷ್ಟೆಲ್ಲ ರಿಸ್ಕ್ ತಗೊಂಡಾಗ ಮಾತ್ರ ನಾನು ಏನು ಹೇಳಿದೆ ಆ ಲಾಭಾಂಶ ಇರುತ್ತೆ. ಅದರಲ್ಲಿದ್ದ ನೀವು ಯಾರಾದರೂ ಮಾಡಬೇಕಂದವರು ಈ ಥರ. ಆಮೇಲೆ ಟೈಮಿಂಗು ಹೇಳಬೇಕು ಅಂತಂದರೆ ನೀವು ಈಗಲೇ ಆಗಲಿ ಮರಿ ತಂದುಬಿಟ್ರೆ ಒಂದು 4-5 ತಿಂಗಳು ಮರಿ ತಂದು ಕೊಡ್ತೀರಾ ಅಂದ್ಕೊಳ್ಳಿ. ತಂದುಕೊಂಡು ಅವ್ಟ್ಲು 3-4 ತಿಂಗಳು ಮೇಯಿಸಿ ಮಾರ್ತಿರಲ್ವ, 3-4 ತಿಂಗಳು ಅದರಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಒಂದು ಕಡೆ ಇಟ್ಕೊಂಡು ಅವು ಇನ್ನೇನು ಹೊಡೆದಾಡ್ತವೆ ಅನ್ನೋವಾಗೆ ಅವ್ಟ್ಲನ್ನ ಕಟ್ಟಿ ಮೇಯಿಸಿ ಪರವಾಗಿಲ್ಲ. ಇಷ್ಟು ಹೆಚ್ಚು ಕಮ್ಮಿ ನಾನು ಹೇಳಿದಾಗ ನೀವು ಒಂದು ಅಂದಾಜು ಮಾಡ್ಕೊಂಡ್ಬಿಡಿ. ನಿಮಗಿದು ಅಂದಾಜು ಸಿಗಲಿ ಅಂತಂದೆ ನಾನು ಈ ವಿಡಿಯೋ ಮಾಡಿದ್ದು. ಸುಮಾರು 60 kg ಅಂತೊಂದು ಇರೋ ಅಷ್ಟು ಪ್ರಾಣಿಗೆ ಒಂದು 5,000 ಲಾಭ ಬರುತ್ತೆ. 70-80 kg 80 kg ತನಕ ಇರೋವಂಥವಕ್ಕೆ ಒಂದು 10,000 ಮಾಮೂಲು ಹೋಗೋದಕ್ಕಿಂತ ಒಂದು 10-12 ಸಾವಿರ ಹೆಚ್ಚಾಗಿ ಹೋಗುತ್ತೆ ಬಕ್ರಿದ್ನಲ್ಲಿ. ಓಕೆ, ಇನ್ನೇನಾದರೂ ಹೇಳೋದಿದೆಯಾ ಅಂತ ಆಲೋಚನೆ ಮಾಡ್ತಿದ್ದೀನಿ. ಇರಲಿ, ಇಷ್ಟು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಸಾಕು. ಪ್ರಾಣಿ ಆಕರ್ಷಣೀಯವಾಗಿರಬೇಕು, ಕೊಂಬಿರಬೇಕು, ಆಮೇಲೆ ತಂದಿರೋಟ್ರಲ್ಲಿ ಸೆಲೆಕ್ಟೆಡ್ ಆಗಿರಬೇಕು.
ಇವೆಲ್ಲ ಆದಮೇಲೆ ನೀವೊಂದು ಕಡೆ ಕಟ್ಟಿಬಿಟ್ಟು ನೀಟಾಗಿ ನೋಡ್ಕೊಳ್ಳಿ. ಇನ್ನೊಂದು ಬಕ್ರೀದ್ ಇನ್ನೊಂದು 2-3 ತಿಂಗಳು ಇರಬೇಕಾದ್ರೆ ಆವಾಗ ಇನ್ನಷ್ಟು ಶ್ರದ್ಧೆಯಿಂದ ಅದಕ್ಕೆ ಪೌಷ್ಟಿಕವಾದಂಥ ಆಹಾರ, ಕೆಲವರೆಲ್ಲ ಕೋಳಿ ಫೀಡ್ ಕೂಡ ಕೊಡ್ತಾ ಇದ್ದಾರೆ. ಏನು ಕೊಡ್ತಾ ಮಾಮೂಲು ಅನ್ನಂಗೆ ಆಗಿಬಿಡುತ್ತೆ. ಕೋಳಿ ಫೀಲ್ ಕೊಟ್ಬಿಟ್ರೆ ನುಣ್ಣಗಾಗುತ್ತೆ ಅಂತಂದು. ಇಂಥವೆಲ್ಲ ಈ ಮಟನ್ ಕ್ವಾಲಿಟಿ ಇರೋದಿಲ್ಲ. ಯಾವಾಗ ಈ ಕೋಳಿ ಫೀಡ್ ಇಂಥದ್ದೆಲ್ಲ ಕೊಡ್ತೀವೋ ಅದು ಒಂದೇ ಕಡೆ ಪ್ರಾಣಿ ಎಕ್ಸಸೈಸ್ ಇಲ್ದಂಗೆ ಯಾವಾಗಿರುತ್ತೋ ಆವಾಗ ಮಟನ್ ಕ್ವಾಲಿಟಿ ಅನ್ನೋದು ಇರೋದಿಲ್ಲ. ಏನು ಮಾಡ್ತೀಯ, ಬಕ್ರೀದ್ ಹಬ್ಬಕ್ಕೆ ಅವ್ರಿಗೆ ಮಟನ್ನು ತೂಕನೂ ಅಲ್ಲ, ಕ್ವಾಲಿಟಿನೂ ಅಲ್ಲ, ಆ ಪ್ರಾಣಿ ಆಕರ್ಷಣೀಯವಾಗಿ ಕಾಣಿಸ್ಬೇಕು, ಅಷ್ಟೇ ಅವ್ರಿಗೆ ಬೇಕಾಗಿರೋದು. ಏನು ಮಾಡ್ತೀಯ, ಪರಿಸ್ಥಿತಿ ತಕ್ಕಂತೆ ನಾವು ಕೂಡ ಅದನ್ನು ಮಾತ್ರ ದೃಷ್ಟಿಯಲ್ಲಿಟ್ಟು ಬೆಳೆಸ್ಕೋಬೇಕು. ಈಗ ಕೋಳಿ ಫೀಡ್ ಅಂತಾರೆ ನೋಡಿ, ಯಾವ ಕೂಡ ಆಗ್ತಾಯಿದ್ದಾರೆ. ಎಷ್ಟೋ ಜನ ಆ ಲಾಸ್ಟ್ ಮೂಮೆಂಟ್ನಲ್ಲಿ ಕೋಳಿ ಫೀಡ್ ಏನೋ ಕಡಿಮೆ ಇಲ್ಲ, ಅದು ತುಂಬ ದುಬಾರಿ ಇದೆ. ಅದೇನೋ ಸ್ನೇಹ ಗೋಲ್ಡ್ ಅಂತಂದು ಏನೋ ಬರ್ತಾಯಿದೆ, ಅದು ಕ್ವಿಂಟಲ್ ಬಂದು 5,000 ರೂಪಾಯಿ. ಅದರಲ್ಲಿದ್ದ ಅದು ಏನು ಕಡಿಮೆ ಇಲ್ಲ. ಹಂಗೆ ಹಾಕೋರು ಕೆಲವರು ಹಂಗೆ ಮಾಡ್ತಾಯಿದ್ದಾರೆ. ಇನ್ನೇನು ಹಬ್ಬ ಇದೆ, ಇನ್ನೊಂದು ತಿಂಗಳು ಇರಬೇಕಾದ್ರೆ ಅವಾಗಾದರೂ ಹಾಕ್ತಾಯಿದ್ದಾರೆ. ಬೇರೆ ಟೈಮ್ನಲ್ಲಿ ಮಾಮೂಲಾಗಿ ಹಾಕಿ ಆ ಟೈಮ್ನಲ್ಲಿ ಇನ್ನು ಮರಿಗಳೇ ಮಾಡೋರು ಕೆಲವರು ಕೋಳಿ ಫೀಡ್ಗಳು ಹಾಕ್ತಿದ್ದಾರೆ. ಏನಾದರೂ ಆಗಲಿ ಕೋಳಿ ಫೀಡ್ ಹಾಕಿದರೆ ಮಟನ್ ಟೇಸ್ಟ್ ಅನ್ನೋದು ಬರೋದಿಲ್ಲ, ಸಪ್ಪೆ ಆಗೋಗಿಬಿಡುತ್ತೆ. ಇನ್ನು ಕೋಳಿ ಮಟನ್ಗೂ ಇದಕ್ಕೂ ಏನು ವ್ಯತ್ಯಾಸ ಅನ್ನೋಂಗೆ ಆಗಿಬಿಡುತ್ತೆ. ಇರಲಿ, ಅದೇ ಬೇರೆ ಟಾಪಿಕ್ಕು. ನೀವು ಬಕ್ರೀದ್ ಹಬ್ಬಕ್ಕೆ ಮೇಯಿಸ್ಬೇಕು ಅಂದ್ಕೊಂಡ್ರೆ ಪೂರ್ತಿ ನಾನು ಏನು ಹೇಳಿದೆ ಆ ಥರ ಸೆಲೆಕ್ಟೆಡ್ ಆಗಿಟ್ಕೊಳ್ಳಿ. ಕೊಂಬನಾಣ್ಯ, ಕಲರು, ಹಣೆ ಮೇಲೆ ಚುಕ್ಕೆ ನಾಸಿ ಕಲರ್ ಇಲ್ದಂಗೆ, ಆಮೇಲೆ ಒಂದು 6-7 ತಿಂಗಳು ಮೊದಲೇ ಇದನ್ನೆಲ್ಲ ಜ್ಞಾಪಕದಲ್ಲಿ ಇಟ್ಕೊಂಡು ಮೇಯಿಸಿ, ಖಂಡಿತ ಬರುತ್ತೆ. ಈಗಾಗಲೇ ನಾವು ಚೌಳೂರು ಇಲ್ಲಿಗೆ ಹೋಗಿದ್ದೀವಿ ಅಂತಂದು ನೋಡಿ, ಅಲ್ಲಿ ಕೂಡ ಅವರೆಲ್ಲ ಮಾರಾಕ್ಬಿಟ್ರಂತೆ. ಒಂದು ಬ್ಯಾಚ್ ಏನೋ 29,000ಕ್ಕೆ, ಇನ್ನೊಂದು ಬ್ಯಾಚು 33,000ಕ್ಕೆ ಮಾರಾಕಿದ್ದಾರೆ ಅಂತಂದು ನಾವು ಫೋನ್ ಮುಖಾಂತರ ಕೂಡ ತಿಳ್ಕೊಂಡೆ. ಎಲ್ಲ ಓದುವ ಅಂದರೆ ಹೋಗಿದ್ದಾವೆ ಅಂತಂದು ಹೇಳಿದ್ರು. ಹಿಂಗಾಗಿಬಿಟ್ಟು ಹೋಗುತ್ತೆ. ಏನೇ ಆಗಲಿ ನಿರಾಶೆಯಿಂದ ನಾವು ಏನಾದರೂ ಹೆಚ್ಚು ಹೇಳ್ಕೊಂಡು ಕುತ್ಕೋಬಾರ್ದು. ಹೆಚ್ಚು ಹೇಳ್ಕೊಂಡ್ರೂ ಕೂಡ ಬಕ್ರೀದೊಳಗೆ ಮಾರಾಕ್ಬಿಡಬೇಕು. ಯಾಕೆಂದರೆ ಹೋಗಲಿಲ್ಲ ಅಂತಂದರೆ ಬೇರೆ ಟೈಮ್ನಲ್ಲಿ ಅವು ಅಷ್ಟೊಂದು ಹೋಗೋದಿಲ್ಲ, ನಮ್ಮ ನಿರೀಕ್ಷೆ ಅಷ್ಟು ಹೋಗೋದೇ ಇಲ್ಲ, ತುಂಬ ಕಡಿಮೆ ಆಗೋಗುತ್ತೆ, ನಿರಾಸೆ ಮೂಡಿಸುತ್ತೆ. ಅದರಲ್ಲಿದ್ದ ಸಾಧ್ಯವಾದಷ್ಟು ಬಕ್ರೀದೊಳಗೆ ಒಂದು 2-3 ಸಂತೆಗಳಿರುತ್ತಲ್ಲ, ಆ ಸಂತೆಗಳಲ್ಲೇ ಕೊಟ್ಟಾಕ್ಬಿಡಿ ಅಂತಂದು ಹೇಳ್ತಾ ನಾನು ಕೊಟ್ಟಿರುವಂತಹ ಈ ಮಾಹಿತಿ ನಿಮಗೆ ಯಾರಾದರೂ ಈ ಥರ ಮಾಡಬೇಕು ಅಂದ್ಕೊಂಡಿದ್ದಾರೋ ಅವ್ರಿಗೆ ನಿಜವಾಗ್ಲೂ ಉಪಯುಕ್ತವಾಗುತ್ತಾ ಅಂತಂದು ನಾನಂತೂ ನಂಬಿದ್ದೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದು ಮರಿಬೇಡಿ. ನಿಮ್ಮ ಕಾಯಶದಾರರು ಯಾರಾದರೂ ಇರ್ತಾರೆ ನೋಡಿ, ಅವ್ರಿಗೆಲ್ಲ ಇದನ್ನು ಶೇರ್ ಮಾಡಿ ಅಂತಂದು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.